ಗೆಳೆಯರೇ ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಶೀರ್ಷಿಕೆ ರೈತರ ಬವಣೆ, ದ ಪ್ರಾಬ್ಲಮ್ಸ್ ಆಫ್ ಅಗ್ರಿಕಲ್ಚರಿಸ್ಟ್. ಗೆಳೆಯರೇ, ನಾವೆಲ್ಲ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ನೋಡಿರುವ ಹಾಗೆ ಇಂದಿನ ರೈತರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಈ ಅತಿಯಾದ ಒಂದು ಸಮಸ್ಯೆಯಿಂದಾಗಿ ಅವರು ತಮ್ಮ ಜೀವವನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ. ಈ ಒಂದು ಪ್ರಾಣಹಾನಿ ಮಾಡಿಕೊಂಡಂತಹ ಈ ರೈತರ ಈ ಒಂದು ಸಂಖ್ಯೆಯನ್ನು ನಾವು ಗಮನಿಸಿದಾಗ ಅದು ಇತ್ತೀಚಿನ ವರ್ಷಗಳ ಒಂದು ಅಂಕಿ ಅಂಶಗಳನ್ನು ನಾವು ನೋಡಿದಾಗ ಅಲ್ಲಿಯ ಅಂಕಿ ಅಂಶಗಳು ಇದು ಏರುತ್ತಲೇ ಹೋಗುತ್ತವೆ. ಇಟ್ ಈಸ್ ಇನ್ಕ್ರೀಸಿಂಗ್. ಆದ್ದರಿಂದ ಇವುಗಳಿಗೆ ಮುಖ್ಯವಾದ ಒಂದು ಕಾರಣಗಳು ಏನು ಎಂದು ನೋಡಿದಾಗ ಅವರು ಮಾಡ್ತಕ್ಕಂತಹ ಒಂದು ಈ ಅಗ್ರಿಕಲ್ಚರ್ ಅಥವಾ ಈ ರೈತಾಪಿ ರೈತರು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಕೃಷಿ ಉತ್ಪನ್ನಗಳನ್ನು ಬೆಳೆಸಿ ಮಾರಿದಾಗ ಅವರಿಗೆ ಬರತಕ್ಕಂಥ ಲಾಭ ಅತ್ಯಂತ ಕಡಿಮೆ. ಈ ರೈತರನ್ನು ಎರಡು ವಿಭಾಗಗಳಾಗಿ ನಾವು ವಿಂಗಡಿಸ್ಬೋದು. ಒಂದು ಶ್ರೀಮಂತ ವರ್ಗ, ಮತ್ತೊಂದು ಬಡವರ್ಗ. ಈ ಶ್ರೀಮಂತ ವರ್ಗದ ರೈತಾಪಿ ಜನರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಇರುವುದಿಲ್ಲ, ಏಕೆಂದರೆ ಅವರಿಗೆ ವಿವಿಧ ರೀತಿಯ ಸೋರ್ಸ್ ಆಫ್ ಇನ್ಕಮ್ ಇರ್ತದೆ. ಅವರು ದೇ ಕ್ಯಾನ್ ವಿತ್ಸ್ಟ್ಯಾಂಡ್ ದ ಲಾಸಸ್ ಎಟ್ಸೆಟ್ರಾ. ದೇ ವಿಲ್ ಮೇಕ್ ಗುಡ್. ಬೇರೆ ಒಂದು ಅವರ ಸೋರ್ಸ್ ಆಫ್ ಇನ್ಕಮಿಂದ ದೇ ವಿಲ್ ಮೇಕ್ ಗುಡ್ ದ ಲಾಸಸ್. ಆದರೆ ಈ ಬಡ ರೈತರಿಗೆ ಇರತಕ್ಕಂಥ ಸಮಸ್ಯೆಗಳು ಅವರಿಗೆ ಇರತಕ್ಕಂಥ ಜಮೀನು ಅತ್ಯಂತ ಕಡಿಮೆ ಇರ್ತದೆ ಮತ್ತು ಅದಕ್ಕೆ ಈ ನೀರಿನ ವ್ಯವಸ್ಥೆಗಳು ಇರುವುದಿಲ್ಲ ಮತ್ತು ವನಭೂಮಿ ಇರ್ತದೆ. ಅವರು ದೇ ವಿಲ್ ಡಿಪೆಂಡ್ ಓನ್ಲಿ ಆನ್ ರೈನ್ಸ್. ಮಳೆಯ ಮೇಲೆ ಮಾತ್ರ ಅವರು ಅವಲಂಬನೆ ಹೊಂದಿರ್ತಾರೆ ಮತ್ತು ಅವರಿಗೆ ಇರತಕ್ಕಂಥ ಜಮೀನು ಕೂಡ ಬಹಳ ಕಡಿಮೆ. ಇನ್ನು ಈ ಬೀಜಗಳನ್ನು ಪರ್ಚೇಸ್ ಮಾಡಿದ ಒಂದು ಸಂದರ್ಭದಲ್ಲಿ ಅದು ಪರ್ಚೇಸ್ ಮಾಡಿರ್ತಾರೆ, ಆದರೆ ಕಳಪೆ ಬೀಜಗಳನ್ನು ಅವರಿಗೆ ಸಪ್ಲೈ ಮಾಡಿರ್ತಾರೆ. ಅವರಿಗೆ ತಿಳಿಯದೆ ಆ ಒಂದು ಕಳಪೆ ಬೀಜಗಳನ್ನು ಬಿತ್ತನೆ ಮಾಡಿದಾಗ ಸರಿಯಾದ ಒಂದು ಫಸಲು ಅವರಿಗೆ ಬರುವುದಿಲ್ಲ. ಮತ್ತು ನೀರು ಸಂಪೂರ್ಣವಾಗಿ ಅವರು ಮಳೆಯ ಮೇಲೆ ಮಾತ್ರ ಅವರು ಅವಲಂಬನೆಯನ್ನು ಹೊಂದಿರ್ತಾರೆ ಮತ್ತು ಇದರೊಂದಿಗೆ ಬಿತ್ತನೆ ಮಾಡಿದ ನಂತರ ಹಾಕ್ತಕ್ಕಂಥ ಈ ಒಂದು ರಸಗೊಬ್ಬರದ ಈ ಒಂದು ರೇಟ್ಸ್ ಧಾರಣೆ ಕೂಡ ಅತಿಯಾಗಿ ಇರೋದರಿಂದ ಅದು ಕೂಡ ಅವರಿಗೆ ಭಾಳಷ್ಟು ಒಂದು ಸಮಸ್ಯೆಯನ್ನು ಉಂಟು ಮಾಡ್ತದೆ. ಅವರಿಗೆ ಒಂದು ಸೋರ್ಸ್ ಇರೋದಿಲ್ಲ, ಸೋರ್ಸ್ ಆಫ್ ಇನ್ಕಮ್ ಅತ್ಯಂತ ಕಡಿಮೆ ಮತ್ತು ಆ ಒಂದು ಆದಾಯ ಅತ್ಯಂತ ಕಡಿಮೆ ಮತ್ತು ಇವಕ್ಕೆ ಹಾಕ್ತಕ್ಕಂಥ ಈ ಒಂದು ಕೀಟನಾಶಕಗಳು ಕೂಡ ಫಸಲಿಗೆ ಹಾಕಿದಂಥ ಒಂದು ಸಂದರ್ಭದಲ್ಲಿ ಅತಿಯಾದ ಕೀಟನಾಶಕದಿಂದಾಗಿ ಅಥವಾ ಈ ರೀತಿ ಕಳೆನಾಶಕ ಅಂಥದ್ದು ಈ ಥರ ಬೈ ಮಿಸ್ಟೇಕ್ ಹಾಕಿದಾಗ ಅಲ್ಲಿಯ ಒಂದು ಈ ಫಸಲು ಕೂಡ ನಾಶ ಹೊಂದುವ ಒಂದು ಸಾಧ್ಯತೆಗಳು ಇರ್ತದೆ. ಆಮೇಲೆ ಸರಿಯಾಗಿ ಬೆಳೆಸಿದರೂ ಕೂಡ ಅಪ್ಪಿತಪ್ಪಿ ಒಳ್ಳೆಯ ಮಳೆಯಾಗಿ ಬೆಳೆಸಿ ಬಂದಿರತಕ್ಕಂಥ ಒಂದು ಫಸಲನ್ನು ಮಾರುಕಟ್ಟೆಗೆ ಒಯ್ದು ಮಾರಾಟವನ್ನು ಮಾಡಿದಾಗ ಅವರಿಗೆ ಸಿಗತಕ್ಕಂಥ ರೇಟು ಅತ್ಯಂತ ಕಡಿಮೆ. ಕೆಲವು ಸಂದರ್ಭಗಳಲ್ಲಿ ಅತಿಯಾದ ಒಂದು ಫಸಲು, ಎಕ್ಸೆಸ್ ಆಫ್ ಪ್ರೊಡಕ್ಷನ್ ಆಫ್ ದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಗಳು ಎಕ್ಸೆಸ್ ಆದಂಥ ಸಂದರ್ಭದಲ್ಲಿ ಆ ಧಾರಣೆ ಅತ್ಯಂತ ಕಡಿಮೆ ಆಗ್ತದೆ. ಮತ್ತು ಇದರ ಮಧ್ಯದಲ್ಲಿ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಗ್ರಿಕಲ್ಚರ್ ಟು ಕನ್ಸ್ಯೂಮರ್ಗೆ ಡೈರೆಕ್ಟ್ ಮಾರತಕ್ಕಂಥ ಒಂದು ಪದ್ಧತಿ ಇಲ್ಲ. ಅದನ್ನು ಮಧ್ಯವರ್ತಿಗಳು ಬಂದು ಅವುಗಳನ್ನು ಪರ್ಚೇಸ್ ಮಾಡಿ ಅವುಗಳನ್ನು ಹಾಗೆ ಸೇಕರಿಸಿಟ್ಟು ಕೆಲವು ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನು ಉಂಟು ಮಾಡಿ ಮಧ್ಯವರ್ತಿಗಳು ಅದನ್ನು ಹಾಗೆ ಇಟ್ಟು ಅವರು ಲಾಭಕ್ಕಾಗಿ ಮಾರ್ತಾರೆ. ಮತ್ತು ಯಾವಾಗ ಎಕ್ಸೆಸ್ ಆಫ್ ಪ್ರೊಡ್ಯೂಸ್ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಇವರಿಗೆ ಕಡಿಮೆ ಧಾರಣೆ ಇದ್ದರಿಂದ ಈ ರೈತರಿಗೆ ಅತಿ ಕಡಿಮೆ ಬೆಲೆಯನ್ನು ಅವರು ಕೊಡ್ತಾರೆ.
ಮತ್ತು ಈ ಮಧ್ಯವರ್ತಿಗಳು ಹೆಚ್ಚಿನ ಲಾಭಕ್ಕಾಗಿ ಈ ಪ್ರೊಡ್ಯೂಸನ್ನು ಮಾರಾಟ ಮಾಡಿ ಅವರು ಲಾಭವನ್ನು ಮಾಡ್ಕೊಳ್ತಾರೆ. ಈ ರೈತರು ಮಳೆ, ಚಳಿ, ಬಿಸಿಲಿಗೆ ತಮ್ಮ ದೇಹವನ್ನು ಒಡ್ಡಿ ಕಷ್ಟಪಟ್ಟು ಬೆಳೆಸಿರ್ತಾರೆ. ಆದರೆ ಅವರಿಗೆ ಸಿಗತಕ್ಕಂಥ ಲಾಭ ಅತ್ಯಂತ ಕಡಿಮೆ. ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಈ ಅಮೌಂಟು ಮತ್ತು ಅವ್ರಿಗೆ ಎಕ್ಸ್ಪೆನ್ಸಸ್ ಈಸ್ ಮೋರ್ ದ್ಯಾನ್ ದೇರ್ ಇನ್ವೆಸ್ಟ್ಮೆಂಟ್. ಎಕ್ಸ್ಪೆನ್ಸಸ್ ಈಸ್ ಟೂ ಮಚ್ ವೆನ್ ಕಂಪೇರ್ಡ್ ವಿತ್ ದರ್ ಇನ್ಕಮ್. ಅತ್ಯಂತ ಕಡಿಮೆ. ದೇ ವಿಲ್ ರನ್ ಇಂಟು ಲಾಸಸ್ ಓನ್ಲಿ. ಈ ಎಲ್ಲವನ್ನೂ ನೋಡಿ ಈ ಒಂದು ಅಗ್ರಿಕಲ್ಚರಿಸ್ಟು ಬಹಳಷ್ಟು ಕೆಲವು ಸಂದರ್ಭದಲ್ಲಿ ಅತಿಯಾದ ಒಂದು ಸಾಲವನ್ನು ಮಾಡಿರ್ತಾರೆ. ಆ ಒಂದು ಸಾಲವನ್ನು ತೀರಿಸಲು ಆಗದೆ ತಮ್ಮ ಜಮೀನುಗಳನ್ನು ಮಾರಾಟ ಮಾಡಿರ್ತಕ್ಕಂತಹ ಉದಾಹರಣೆಗಳು ಬಹಳಷ್ಟು ಇದೆ. ಸೊ ಹಾಗಾಗಿ ಈಗ ಇನ್ನೂ ಒಂದು ಈ ಅತಿಯಾದ ಲಾಸಸ್ನಿಂದಾಗಿ ಬಹಳಷ್ಟು ರೈತರು ತಮ್ಮ ಕಡಿಮೆ ಇರತಕ್ಕಂಥ ಜಮೀನನ್ನು ಶ್ರೀಮಂತರಿಗೆ ಮಾರಾಟವನ್ನು ಮಾಡಿ ಅವರು ತಮ್ಮ ಶೇರ್ಗಳಿಗೆ ಹೋಗಿ ಸೇರಿಕೊಳ್ತಿದ್ದಾರೆ. ಮತ್ತು ಈ ರೈತಾಪಿ ಜನರು ತಮ್ಮ ಈ ಒಂದು ಜನರೇಷನ್ ಏನಿದೆ, ತಮ್ಮ ಮಕ್ಕಳು ಮುಂದೆ ಈ ಒಂದು ಅಗ್ರಿಕಲ್ಚರ್ಗೆ ರೈತಾಪಿ ಕೆಲಸವನ್ನು ಬೇಡ, ನಮಗೆ ಕೊನೆಗೊಳ್ಳಬೇಕು, ನಮ್ಮ ಒಂದು ಜನ್ರೇಷನ್ಗೆ ಇದು ಕೊನೆಗೊಳ್ಳಬೇಕು ಅಂತ ಹೇಳಿಬಿಟ್ಟು ತಮ್ಮ ಮಕ್ಕಳನ್ನು ಶಹರಿಗೆ ಹೋಗಿ ಅಲ್ಲಿಯ ಶಾಲೆಗಳಿಗೆ ಅವರನ್ನು ಸೇರಿಸಿ ಓದಿಸಿ ಕೊನೆಗೆ ಒಂದು ಸಣ್ಣ ಒಂದು ಸರ್ಕಾರಿ ಕೆಲಸ, ಕ್ಲರಿಕಲ್ ಕೆಲಸ ಸಿಕ್ಕಿದ್ರೂ ಸಹ ಸಾಕು ಅಂತ ಹೇಳಿಬಿಟ್ಟು ಈ ಜಮೀನುಗಳನ್ನು ಮಾರಾಟ ಮಾಡಿ ಶಹರುಗಳನ್ನು ಸೇರುತ್ತಿದ್ದಾರೆ. ಮತ್ತು ಈ ಕೃಷಿ ಕ್ಷೇತ್ರದಲ್ಲಿ ಭಾಳಷ್ಟು ಸಮಸ್ಯೆಗಳು ಇರುವುದರಿಂದ ಈ ಜಮೀನುಗಳನ್ನು ಅತ್ಯಂತ ಶಹರಿಗೆ ಅತಿ ಹತ್ತಿರದಲ್ಲಿ ಇರತಕ್ಕಂಥ ಈ ಕೃಷಿ ರೈತರು ತಮ್ಮ ಜಮೀನುಗಳನ್ನು ಶ್ರೀಮಂತರಿಗೆ ಮಾರಾಟ ಮಾಡಿ ಅವರು ಕೃಷಿಯನ್ನು ಬಿಟ್ಟು ಶಹರುಗಳನ್ನು ಹೋಗಿ ಸೇರ್ತಿದ್ದಾರೆ. ಮತ್ತು ಶ್ರೀಮಂತರು ಈ ಅಭಿವೃದ್ಧಿಯ ಹೆಸರಿನಲ್ಲಿ ಇವರಿಂದ ಈ ಕೃಷಿಕರಿಂದ ಜಮೀನುಗಳನ್ನು ಪರ್ಚೇಸ್ ಮಾಡಿಬಿಟ್ಟು ಅಲ್ಲಿ ಅಪಾರ್ಟ್ಮೆಂಟ್ಗಳು ಮತ್ತು ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಅವರು ಕಟ್ಟಿ ಅಲ್ಲಿ ಒಂದು ವಾಣಿಜ್ಯ ವ್ಯವಹಾರಗಳನ್ನು ಮಾಡ್ತಾಯಿದ್ದಾರೆ, ಬಿಸ್ನೆಸ್ಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಈ ಟೋಟಲ್ ಪಾಪ್ಯುಲೇಷನ್ ಮತ್ತು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇವು ಎರಡನ್ನೂ ಕಂಪೇರ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ದೆರ್ ಇಸ್ ಇಂಬ್ಯಾಲೆನ್ಸ್. ಟೋಟಲ್ ಪಾಪ್ಯುಲೇಷನ್ ವರ್ಸಸ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇವೆರಡನ್ನೂ ನೋಡಿದಾಗ ದೇರ್ ಇಸ್ ಅ ಲಾಟ್ ಆಫ್ ಇಂಬ್ಯಾಲೆನ್ಸ್. ಈ ರೀತಿಯ ಒಂದು ಇಂಬ್ಯಾಲೆನ್ಸ್ ಇರಕೂಡದು. ಅದು ಸಮಾಜದ ಮೇಲೆ ಅಥವಾ ಆರ್ಥಿಕವಾಗಿ ಭಾಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ಅದರಿಂದ ಈ ರೀತಿಯ ಒಂದು ಇಂಬ್ಯಾಲೆನ್ಸನ್ನು ತಡೆಯಲು ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಮತ್ತು ರೈತರಿಗೆ ಟು ಸಪೋರ್ಟ್ ದೆಮ್ ಯೋಜನೆಗಳನ್ನು ಹಾಕಿ ಈ ರೀತಿಯ ರೈತರ ಸಮಸ್ಯೆಗಳನ್ನು ಅವರು ನಿವಾರಣೆ ಮಾಡಲು ಪ್ರಯತ್ನ ಮಾಡಬೇಕು. ಈ ಸರ್ಕಾರಗಳು ಈ ಇಂಡಸ್ಟ್ರಿಯಲಿಸ್ಟ್ ಭಾಳಷ್ಟು ಕೈಗಾರಿಕೋದ್ಯಮಿಗಳಿಗೆ ಸಪೋರ್ಟ್ ಮಾಡ್ತಾರೆ ಸರ್ಕಾರಗಳು. ಅವರಿಗೆ ಈ ರತ್ನಗಂಬಳಿಯನ್ನು ಹಾಸಿ ಅವರನ್ನು ಕರೆದುಕೊಂಡು ಅವ್ರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ. ಆದರೆ ಈ ಒಂದು ಕೃಷಿ ನಡೆಸ್ತಕ್ಕಂಥ ರೈತರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡೋದಿಲ್ಲ. ಮಳೆ ಹಾನಿಯಾದಂಥ ಒಂದು ಬೆಳೆ ಹಾನಿಯಾದಂಥ ಒಂದು ಸಂದರ್ಭದಲ್ಲಿ ಕೂಡ ಅವರಿಗೆ ಕಾಂಪನ್ಸೇಷನ್ ಅಂತ ಕೊಡ್ತಕ್ಕಂಥ ಒಂದು ಅಮೌಂಟು ಇಟ್ ಈಸ್ ವೆರಿ ವೆರಿ ಲೆಸ್, ಭಾಳ ಅತ್ಯಂತ ಕಡಿಮೆ, ಅದು ಯಾವುದಕ್ಕೂ ಸಾಲುವುದಿಲ್ಲ. ಆದ್ದರಿಂದ ಈ ಒಂದು ಸಮಸ್ಯೆಗೆ ಪರಿಹಾರ ಮಾಡಲು ಕೃಷಿ ಇವೆಲ್ಲವನ್ನು ನೋಡಿದಾಗ ಒಂದು ಕಡೆ ಇದು ಕೃಷಿ ಭೂಮಿ ಅತ್ಯಂತ ಕ್ಷೀಣಿಸ್ತದೆ ಮತ್ತು ರೈತರ ಸಂಖ್ಯೆಯೂ ಕೂಡ ಅತ್ಯಂತ ಗಣನೀಯವಾಗಿ ಇದು ಕುಸಿಯುತ್ತದೆ. ಬಡವರು ಮತ್ತು ಮಧ್ಯಮ ವರ್ಗದವರು ಗಗನಕ್ಕೆ ಏರತಕ್ಕಂತಹ ಆಹಾರ ಧಾನ್ಯಗಳ ಈ ಒಂದು ಬೆಲೆಯಿಂದ ಅವರು ತತ್ತರಿಸಿದ್ದಾರೆ. ಜನಸಂಖ್ಯೆ ಮತ್ತು ಆಹಾರ ಉತ್ಪಾದನೆ ಈ ಪ್ರಮಾಣದ ನಡುವೆ ಆಗ್ತಕ್ಕಂಥ ಈ ಒಂದು ಅಗಾಧ ಪ್ರಮಾಣದ ಅಸಮತೋಲನೆ ಇಂಬ್ಯಾಲೆನ್ಸ್
ಇಂಥ ವಿಷಯಗಳಲ್ಲಿ ಈ ಸರ್ಕಾರ ಕೂಡಲೇ ಕ್ರಮವನ್ನು ಕೈಗೊಂಡು ಈ ಒಂದು ಇಂಬ್ಯಾಲೆನ್ಸನ್ನು ನಿವಾರಿಸಲು ಅದು ಪ್ರಯತ್ನಿಸಬೇಕು. ಮತ್ತು ಸಮಸ್ಯೆ, ಈ ರೀತಿಯ ಸಮಸ್ಯೆಗೆ ಪರಿಹಾರವೆಂದರೆ ಹಸಿದ ಹೊಟ್ಟೆಗಳಿಗೆ ಅನ್ನವನ್ನು ನೀಡತಕ್ಕಂಥ ರೈತರ ಬದುಕು ಹಸನಾಗಬೇಕು. ಅದನ್ನು ಸಾಧ್ಯವಾಗಿಸುವುದು ಅಥವಾ ಅದನ್ನು ನಿವಾರಣೆ ಮಾಡತಕ್ಕಂಥದ್ದು ಸರ್ಕಾರದ ಒಂದು ಆದ್ಯ ಕರ್ತವ್ಯವಾಗುತ್ತದೆ ಮತ್ತು ಸಮಾಜದ ನೈತಿಕ ಹೊಣೆಗಾರಿಕೆಯೂ ಹೌದು. ಅಭಿವೃದ್ಧಿಯ ಮಾನದಂಡಗಳಲ್ಲಿ ಸರ್ಕಾರಗಳು ತೆಗೆದುಕೊಳ್ಳತಕ್ಕಂಥ ಅಭಿವೃದ್ಧಿಯ ಕಾರ್ಯಗಳಲ್ಲಿ ರೈತರ ಯೋಗಕ್ಷೇಮಕ್ಕೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸರ್ಕಾರಗಳು ಕೊಡಲೇಬೇಕು. ಹಾಗೆ ಮಾಡಿದ ಒಂದು ಸಂದರ್ಭದಲ್ಲಿ ಈ ರೈತರ ಬಹಳಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಸಾಧ್ಯವಿದೆ. ಗೆಳೆಯರೇ, ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.